ಅದು ಬೇಡ್ರ ಕಣ್ಣಪ್ಪ ಪಿಕ್ಚರ್ ಹೋದ್ವಲ್ಲ, ಆ ಸಂದರ್ಭದಲ್ಲೇ ಬದಲಾವಣೆ ಆಗಿತ್ತು. ಕೆಲವು ದಿವಸ ಶೂಟಿಂಗ್ ಕೂಡ 1 ತಿಂಗಳು ಆಗಿತ್ತು ಶೂಟ್ ಮಾಡಿ ನಮ್ದೆಲ್ಲ. ಇದ್ದಕ್ಕಿದ್ದ ಹಾಗೆ ಒಂದ್ ದಿವಸ ಪೇಪರ್ ನಲ್ಲಿ ರಾಜ್ಕುಮಾರನ ಹೆಸರು ನೋಡಿದೆ. ರಾಜ್ಕುಮಾರನ ಹೆಸರು ನೋಡಿದ ತಕ್ಷಣ ಗಾಬರಿ ಆಯ್ತು ನನಗೆ. ಅರೆ, ನನ್ನ ಹೆಸರು ಮುತ್ತರಾಜು, ನನಗೆ ಬೇಡ್ರ ಕಣ್ಣಪ್ಪ ಪಾತ್ರ ಕೊಟ್ಟಿದ್ದಾರೆ. ಏನೋ ಒಳೊಳಗೆ ಯಾವನೋ ರಾಜ್ಕುಮಾರ್ ಅಂತ ಒಬ್ಬನ ಯಾವನೋ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತಲ್ಲ, ಎಲ್ಲೋ ನನ್ನ ಪಾತ್ರಾಭಿನಯ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ಕೊಟ್ರು ಕೈ ಏನಪ್ಪ ಮಾಡೋದಿಲ್ಲ ಅಂತ ಹೇಳಿ ಈ ತರ ಗಾಬರಿ ಆಗೋಯ್ತು ನನಗೆ. ಆವಾಗ ಹೋಗಿ ಸಿಂಹ ಅವ್ರನ್ನ ಕೇಳಿದೆ, ಏನ್ ಸ್ವಾಮಿ ಇದ್ಯಾರು ರಾಜ್ಕುಮಾರ್ ಅಂತ ಹೇಳಿ, ಯಾತಕ್ಕೆ ಈ ತರ ಮಾಡಿದೆ ನನಗೆ ಅರ್ಥ ಆಗ್ಲಿಲ್ಲ ಅಂತ. ಇಲ್ಲಯ್ಯ, ಏನೋ ದೇವ್ರ ಪ್ರೇರಣೆ ಆಯ್ತು, ಈ ಮುತ್ತರಾಜು ಅನ್ನೋದನ್ನ ತೆಗೆದು ರಾಜ್ಕುಮಾರ್ ಅಂತ ನಿನಗೇ ಇಟ್ಟಿದ್ದೀನಪ್ಪ, ನಾವೇ ಸೇರ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿ ಸಿಂಹ ಅವ್ರು ಹೇಳಿದ್ರು. ಹಾಗಂದ ತಕ್ಷಣ ನನಗೊಂದ್ ಸ್ವಲ್ಪ ನಾಚಿಕೆನೂ ಆಯ್ತು ಅದ್ರ ಬಗ್ಗೆ. ಯಾಕಂದ್ರೆ ಒಂದು ಕಥಾನಾಯಕನಾಗಿ ಮಾಡ್ತಾ ಇರೋ ಮೊದಲನೇ ಚಿತ್ರ, ನಾಳೆ ಒಳ್ಳೆ ಹೆಸರು ಬಂದ್ರೇನೋ ರಾಜ್ಕುಮಾರ್ ಅಂತ ಹೆಸರಿಟ್ಟದಕ್ಕೂ ಸಾರ್ಥಕ, ಬರದೇ ಹೋದ್ರೆ ಓಹ್ ಈ ಸೌಭಾಗ್ಯಕ್ಕೆ ಇವನ್ ರಾಜ್ಕುಮಾರ್ ಅಂತ ಇಟ್ಕೊಳಕ್ ಹೋದವನು ಅಂತ ಜನಗಳಿಗೆ ಏನಾದ್ರೂ ಒಂದು ವ್ಯತ್ಯಾಸವಾದ ಅಭಿಪ್ರಾಯ ಬರಬಹುದು.